ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಂತೂ ಇಂತೂ ನಿನ್ನೆ ರಾತ್ರಿ ಶಿವಶಾಸ್ತ್ರ ನಾಮಾವಳಿ ಪಾರಾಯಣ ಮಾಡಿದ್ದ ಮನಸ್ಸಿಗೆ ದೇಹಕ್ಕೆ ಉಲ್ಲಾಸ ತಂದ್ಕೊಡ್ತ. ಏನ್ರಿ ಗುಡ್ಗುಡೆ, ರಾತ್ರಿ ಜಾಗದಿಂದ ಎಲ್ಕೊಂಡೋದ್ರಿ? ನಿಮ್ಮನ್ನ ಅಲ್ಲಿ ಎಲ್ಲಾ ಹುಡುಕ್ತೆ, ಎಲ್ಲೂ ಕಾಣಿಸ್ಲೇ ಇಲ್ಲ. ಅಲ್ಲೋ ಪಾಪಿ ಉಂಡಿದೆ, ಕಳೆದೋಗಿದ್ ನೀನೋ ನಾನು ಬೆಳಿಗ್ಗೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಇವಾಗ ಬಂದೆ. ರಾತ್ರಿ 10 ಗಂಟೆಲಿ ಕಾಣಿಸ್ದೋ ನೀನು, ಇವಾಗ ದರ್ಶನ ಕೊಡ್ತಾ ಇದ್ಯಾ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಬಿಡಿ, ನಾನು ಏಕಾಂತ ಸೇವೆಯಲ್ಲಿದ್ದೆ. ಏನ ಏಕಾಂತ ಸೇವೆನಾ? ಹಬ್ಬದ ದಿನ ನಿತ್ಯಾನಂದ ಆಶ್ರಮಕ್ಕೆ ಹೋಗಿದ್ದೇನಾ? ಅಯ್ಯೋ, ನಾನು ಯಾಕೆ ಅಲ್ಲಿಗೆ ಹೋಗ್ಲಿ? ಓದು ಅಲ್ಲಿ ಗಂಡಸರನ್ನ ಒಳಕ್ ಬಿಡಲ್ವಂತೆ, ಒನ್ಲಿ ಲೇಡೀಸಿಗೆ ಮಾತ್ರ ಎಂಟ್ರಿ. ಹಂಗಾದ್ರೆ ಎಲ್ಲಿಗೆ ಹೋಗಿದ್ದೆ ಆಯ್ಕೊಂಡ್ ತಿನ್ನಕ್ಕೆ? ಅದೊಂದು ದೊಡ್ಡ ಕತೆ. 10:30 ಅಲ್ಲಿ ಭಜನೆ ಶುರುವಾಯ್ತಲ್ವಾ, ಅವಾಗ ಗೋಪಾಲು ಮತ್ತೆ ವೈಫ್ ಇಬ್ರು ಕಳ್ಳನರಿಗಳ ತರ ಮೆಲ್ಲಿಗೆ ಅಲ್ಲಿಂದ ಎದ್ದೋದ್ರು. ನಾನು ಅವ್ರನ್ನ ಎಲ್ಲಿಗೋಗ್ತಾರೆ ಅಂತ ಫಾಲೋ ಮಾಡೋಕ್ ಶುರು ಮಾಡ್ದೆ. ಕತ್ಲಲ್ಲಿ ಮಂಗ್ಮೈ ಆಗೋಗ್ಬಿಟ್ರು. ಬೆಳಿಗ್ಗೆವರೆಗೂ ಹುಡ್ಕಿದೀನಿ, ಸಿಕ್ಲಿಲ್ಲ ನನ್ನ ಕೈಗೆ. ಥೂ ಪಾಪಿಷ್ಟ, ಗಂಡ ಹೆಂಡ್ತಿ ನಂಗೆಲ್ಲ ಫಾಲೋ ಮಾಡ್ತಾರೇನಾ? ಎಲ್ಲೋ ಮಲ್ಕೊಳಕ್ ಹೋಗಿರ್ಬೇಕು, ನಿದ್ದೆ ಬಂದ. ಅದೇನ್ ಕಥೆನೋ ಏನೋ, ಜಾಗರಣೆ ಎಷ್ಟಲ್ಲ ಎಲ್ಲಿ ಜಾಗರಣೆ ಮಾಡ್ತಾ ಇದ್ರು. ಅವ್ರ ರೂಮ್ನಲ್ಲೂ ಇರ್ಲಿಲ್ಲ, ನೈಟ್ ಔಟ್ ಹೋಗಿದ್ರು ಅನ್ಸುತ್ತೆ. ಏನ್ರಯ್ಯ, ಮುಗಿತೇನ್ರಯ್ಯ ಜಾಗರಣೆ ಎಲ್ಲ? ಒಂದು ಗಲಾಶ್ ಕಾಪಿ ಕೊಡ್ರಯ್ಯ ತೆಗೆ. ಸಿದ್ದರಾಮಯ್ಯ ಅವ್ರೆ, ನೀವ್ಯಾಕೆ ಜಾಗರಣೆಗೆ ಬರ್ಲಿಲ್ಲ? ಅಯ್ಯೋ, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಕುಂತಿತ್ತವನಾಗ ನಿದ್ದೆ ಬರ್ತದೆ. ಇನ್ನ ಜಾಗರಣೆ ಮಾಡಿದೆ ಅಂತ ಇಟ್ಕೋ, ನನ್ನ ಕತೆ ಹೆಂಗೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕ ನೀನು. ಅದು ಸರಿನೇ ಬಿಡಿ. ಅಂದಂಗೆ ಮಂಡ್ಯದಲ್ಲಿ ಸುಮಲತಾ ಅವರು ಎಲೆಕ್ಷನ್ ನಿಂತ್ಕೊಳ್ಳೋದು ಕನ್ಫರ್ಮ್ ಆಯ್ತು. ಈ ಕಡೆ ನಿಖಿಲ್ ಬೇಡ. ಹೆಂಗೆ ಈಗ ನಿಮ್ಮ ಮಹಾಮೈತ್ರಿ ಪಾಡು? ಅದೇನು ಮಾಡೋದು ಗೊತ್ತಾಗಿಲ್ಲ ಕಣಯ್ಯ. ಈ ಗೌಡ್ರ ಜೊತೆ ಸೇರ್ಕೊಂಡು ನಾವು ಗೋಣಿ ಚೀಲದ ರೇಸ್ ಓಡಂಗಾಗದೆ. ಇನ್ನು ಅವ್ರ ಮನೆಯಲ್ಲಿ ಯಾರ್ಯಾರವ್ರಿ ಅಂತ ಅವ್ರ ವಂಶವೃಕ್ಷ ತೆಗೆದು ನೋಡ್ಬೇಕು. ಅಂದಂಗೆ ನಿಮ್ಮ ವಂಶವೃಕ್ಷದಲ್ಲಿ ಯಾರು ಖಾಲಿ ಇಲ್ವಾ? ನೋಡಯ್ಯ, ನಾನು ನಮ್ಮ ಹೆಂಗಸರು ಮೊದಲೇ ನಾವಿಬ್ರು ನಮಗಿಬ್ರು ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಹಂಗಾಗಿ ನಮ್ಮ ವಂಶವೃಕ್ಷ ಅಷ್ಟೇ. ಶಾನೆ ಜಾಗರಣೆ ಮಾಡಿದ್ರೆ ಆಮೇಲೆ ಟಿಕೆಟ್ ತರೋದು ಕಷ್ಟ ಆಯ್ತದೆ ಅಂತ ಗೊತ್ತಿತ್ತು ನಂಗೆ ಅವಲೇ. ಗೌಡ್ರು ನನ್ನ ಮಾತು ಕೇಳಲಿಲ್ಲ, ಅಷ್ಟೇ ವ್ಯತ್ಯಾಸ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.